ಮಾರುತಿ ಸ್ಯಾನ್ ಇವಿ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಅನುಮತಿ ಪಡೆದಿರುವ ARAI ಸರ್ಟಿಫೈಡ್ ಆಗಿರುವ ಮೊದಲನೆಯ ಎಲೆಕ್ಟ್ರಿಕ್ ಬೈಕ್ ಕಂಪನಿ. ಒಂದ್ಸತಿ ಚಾರ್ಜ್ ಮಾಡಿದ್ರೆ ಅಬ್ಬಬ್ಬ 15ರಿಂದ 16 ರೂಪಾಯಿ ಖರ್ಚಾಗೋದ್ರೆ 140ರಿಂದ 160 ಕಿಲೋಮೀಟರ್ ಓಡಿಸಬಹುದು. ಇದು ಮೊದಲನೇ ವೆಹಿಕಲ್. ಇದು ಬಂದು MS 3.0 ಅಂತ. ಸ್ಪೀಡ್ ಬಂದು 60 ಕಿಲೋಮೀಟರ್ಸ್ ಪರ್ ಅವರ್ ಹೋಗಬಹುದು. 150 kg ಅಷ್ಟು ತೂಕನ ಇದು ಎಳೆಯುತ್ತೆ. ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಇದೆ. GPS ಇರೋದ್ರಿಂದ ಇನ್ ಕೇಸ್ ಏನಾದ್ರೂ ವೆಹಿಕಲ್ ಕಳ್ತನ ಆದ್ರೆ ಡೆಫಿನೆಟ್ ಆಗಿ ಟ್ರ್ಯಾಕ್ ಮಾಡಬಹುದು. ಅಪ್ ಮೋಟರ್ ಏನಿದೆ ಅದು ಡೈರೆಕ್ಟ್ ಆಗಿ ಬಂದು ಇಲ್ಲಿ ಒಂದು ಸ್ವಿಚ್ ಕೊಟ್ಟಿದ್ದಾರೆ ನೋಡಿ, ಈ ಸ್ವಿಚ್ ಗೆ ಕನೆಕ್ಟ್ ಆಗಿರುತ್ತೆ. ಹಾಯ್, ಹಲೋ, ನಮಸ್ತೆ. ನಾನು ಭಾವನಾ. ನೀವು ನೋಡ್ತಾ ಇದ್ದೀರಾ ಮೀಡಿಯಾ ಮೈಂಡ್ 24/7 ಯೂಟ್ಯೂಬ್ ಚಾನಲ್ನ. ಇವತ್ತಿನ ದಿನಕ್ಕೆ ಪೆಟ್ರೋಲ್ ಬೆಲೆ ಎಷ್ಟು ಜಾಸ್ತಿ ಆಗಿದೆ. ಪೆಟ್ರೋಲ್ ಹಾಕ್ಸಿ ಸುಸ್ತಾಗಿರೋರೇ ಜಾಸ್ತಿ ಜನ. ಸೊ ಇದಕ್ಕೆಲ್ಲ ಈ ಚಿಂತೆನೆಲ್ಲ ನಿಮಗೆ ಹೋಗ್ಸೋದಕ್ಕೆ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ. ಏನಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು ರೀ. ಸೊ ಒಂದ್ಸತಿ ಚಾರ್ಜ್ ಮಾಡಿದ್ರೆ ಅಬ್ಬಬ್ಬ 15ರಿಂದ 16 ರೂಪಾಯಿ ಖರ್ಚಾಗ್ಬೋದು ನಿಮಗೆ. ಒಂದ್ಸತಿ ಚಾರ್ಜ್ ಮಾಡಿದ್ರೆ 140ರಿಂದ 160 ಕಿಲೋಮೀಟರ್ ಓಡಿಸ್ಬೋದು. ಯಾವುದಪ್ಪ ಇದು? ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ಬನ್ನಿ. ಮಾರುತಿ ಸ್ಯಾನ್ ಕಂಪ್ನಿ ಅವರು ಇತ್ತೀಚೆಗೆ ಲಾಂಚ್ ಮಾಡಿರುವಂತಹ ಎಲೆಕ್ಟ್ರಿಕ್ ಬೈಕ್ಸ್ ಇದೆ. ಸೊ ಅದನ್ನ ನೀವು ಒಂದ್ಸತಿ ಚಾರ್ಜ್ ಮಾಡ್ರಿ 140ರಿಂದ 160 ಕಿಲೋಮೀಟರ್ ಆರಾಮ್ಸೆಗೆ ಯಾವುದೇ ಪ್ರಾಬ್ಲಮ್ಸ್ ಇಲ್ಲದೆ ನೀವು ಓಡಿಸ್ಬೋದು. ಸೊ ಆ ಕಂಪ್ನಿ ಬಗ್ಗೆ ಇನ್ನಷ್ಟು ಮತ್ತೆ ಆ ಬೈಕ್ಗಳ ಬಗ್ಗೆ ಇನ್ನಷ್ಟು ವಿಷಯನ ನಿಮಗೆಲ್ಲ ನಾನು ಶೇರ್ ಮಾಡ್ತೀನಿ. ಬನ್ನಿ. ಮಾರುತಿ ಸ್ಯಾನ್ ಇವಿ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಅನುಮತಿ ಪಡೆದಿರುವ ARAI ಸರ್ಟಿಫೈಡ್ ಆಗಿರುವ ಮೊದಲನೆಯ ಎಲೆಕ್ಟ್ರಿಕ್ ಬೈಕ್ ಕಂಪನಿ ಇದಾಗಿದೆ. ಸೊ ಇದು ಮೊದಲನೇ ವೆಹಿಕಲ್. ಇದು ಬಂದು MS 3.0 ಅಂತ. ಡ್ರೈವ್ ಟೈಪ್ ಬಂದು ಮೋಟರ್ ಡ್ರಿವನ್, ಮೋಟರ್ ಟೈಪ್ ಬಂದು ಅಪ್ ಮೋಟೋ, ರೇಂಜ್ ಬಂದು 140 to 160 ಕಿಲೋಮೀಟರ್ ಪರ್ ಚಾರ್ಜ್. ಸ್ಟಾರ್ಟಿಂಗ್ ಬಂದು ಕೀ ಇಗ್ನಿಷನ್ ಇದೆ. ಸ್ಪೀಡ್ ಬಂದು 60 ಕಿಲೋಮೀಟರ್ ಪರ್ ಅವರ್. ಇಗ್ನಿಷನ್ ಇಸ್ ಕೀ. ಚಾರ್ಜಿಂಗ್ ಬಂದರೆ ಚಾರ್ಜಿಂಗ್ ಅಟ್ ಹೋಮ್, ಎಸ್. ಬ್ಯಾಟ್ರಿನ ರಿಮೂವ್ ಮಾಡಿ ಚಾರ್ಜ್ ಮಾಡ್ಬೋದು. ಮತ್ತು ಎಲೆಕ್ಟ್ರಿಕಲ್ಸ್ ಅಂದರೆ ಹೆಡ್ಲೈಟ್ ಬಂದು LED ಇದೆ, ಟೇಲ್ ಲೈಟ್ ಬಂದು LED ಇದೆ, ಟರ್ನ್ ಸಿಗ್ನಲ್ ಲ್ಯಾಂಪು ಅವೈಲೇಬಲ್ ಇದೆ, ಮತ್ತು LED ಟೇಲ್ ಲೈಟ್ಸು ಅವೈಲೇಬಲ್ ಇದೆ. ಬ್ಯಾಟ್ರಿ ಟೈಪ್ ಬಂದು NMC. ಬ್ಯಾಟ್ರಿ ಕೆಪಾಸಿಟಿ ಬಂದು 72 ವಾಲ್ಟ್. ಲೋ ಬ್ಯಾಟ್ರಿ ಇಂಡಿಕೇಟರ್ ಅವೈಲೇಬಲ್ ಇದೆ ಇದರಲ್ಲಿ. ಇದ್ರ ಮೋಟರ್ ಟೈಪ್ ಬಂದು ಹಬ್ ಮೋಟರ್ ಅಂತ. ಸೊ ಇದಕ್ಕೆ 140 to 160 ಕಿಲೋಮೀಟರ್ಸ್ ಡ್ರೈವ್ ಮಾಡ್ಬೋದು ನೀವು ಒಂದ್ಸತಿ ಚಾರ್ಜ್ ಮಾಡಿದ್ರೆ. ಸ್ಪೀಡ್ ಬಂದು 60 ಕಿಲೋಮೀಟರ್ಸ್ ಪರ್ ಅವರ್ ಹೋಗ್ಬೋದು. ಸೊ 60 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ಬೇಕಂದ್ರೆ ಡೆಫಿನೆಟ್ಲಿ ಹೆಲ್ಮೆಟ್ ಇಸ್ ಕಂಪಲ್ಸರಿ ಅಲ್ವಾ? ಸೊ ಬೇರೆ ವೆಹಿಕಲಲ್ಲಿ ಹೇಗೆ ಆಗುತ್ತೆ ಅಂದರೆ ಸ್ವಲ್ಪ ಸ್ಪೀಡ್ ಕಮ್ಮಿ ಇರೋದ್ರಿಂದ ಅದಕ್ಕೆ ಅವಶ್ಯಕತೆ ಅಂತ ಇರೋದಿಲ್ಲ ಹೆಲ್ಮೆಟ್ಗೆ. ಬಟ್ ಇದಕ್ಕಂತೂ 100% ನೀವು ಹೆಲ್ಮೆಟ್ ಹಾಕಿ ಚಲಾಯಿಸಬೇಕು. ಮತ್ತು ಇದರಲ್ಲಿ ಇನ್ನೊಂದು ಏನು ಯೂನಿಕ್ನೆಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ಹೇಳ್ತೀನಿ. ಸೊ ಎಲ್ಲ ನೀವು ಬರೀ ಕಾರಿಗೆ ಮಾತ್ರ ರಿಮೋಟ್ ಇದೆ ಅಂದ್ಕೊಂಡ್ರ? ಇಲ್ಲ, ಗಾಡಿಗೂ ರಿಮೋಟ್ ಇದೆ. ಇಲ್ಲಿ ನೋಡಿ. ಸೊ ಎಷ್ಟು ಚೆನ್ನಾಗಿದೆ ಅಂತ. ಇದರಲ್ಲೇ ನೀವು ಆಪ್ರೇಟ್ ಮಾಡ್ಬೋದು, ಅನ್ಲಾಕ್ ಮಾಡ್ಬೋದು, ಇದು ಲಾಕ್ ಕೂಡ ಮಾಡ್ಬೋದು. ಇದು ಸೆನ್ಸರ್. ಸೊ ನೀವು ಗಾಡಿ ಕೀ ಇಲ್ಲದೇನು ಇದು ರಿಮೋಟಿಂದ ನೀವು ಇದನ್ನು ಓಡಿಸ್ಬೋದು. ಸೊ ಇದೊಂದು ಯೂನಿಕ್ನೆಸ್ ಇದೆ ಇವ್ರ ಬೈಕಲ್ಲಿ. ಸೊ ಬೇರೆ ಯಾವುದು ಇನ್ನೂ ಈ ಥರ ರಿಮೋಟ್ ಎಲ್ಲ ಕೊಟ್ಟಿಲ್ಲ. ಬಟ್ ಈ ಕಂಪ್ನಿಯವರು ಕಾರ್ಗೆ ಹೇಗೆ ರಿಮೋಟ್ ಇರುತ್ತೋ ಹಾಗೆ ಬೈಕ್ಗೂ ರಿಮೋಟ್ ಇದೆ. ಬನ್ನಿ ಇವಾಗ ಬಾಡಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ. ಎಕ್ಸ್ಪ್ಲೇನ್ ಅನ್ನೋದಕ್ಕಿಂತ ನಿಮ್ಗೆ ನೋಡ್ತಿದ್ದಂಗೆ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿದೆ, ಎಷ್ಟು ಕಲರ್ಫುಲ್ ಆಗಿದೆ ಅಂತ. ಸೊ ಇದರಲ್ಲಿ ಬೇರೆ ವೇರಿಯಂಟ್ಸು ಇದೆ. ಸೊ ಇಲ್ಲಿ ಬಂದಿದ ತಕ್ಷಣ ನೀವು ನೋಡ್ಬೋದು ಫಸ್ಟು ಟಯರು. ಸೊ ಇದು ಬಂದು ಅಲಾಯ್ ವೀಲ್ ವಿತ್ ನಿಮಗೆ ಡಿಸ್ಕ್ ಇರುತ್ತೆ. ಸೊ ಇನ್ ಕೇಸ್ ಸ್ಪೀಡಾಗಿ ಹೋಗ್ತಾ ಇರ್ತೀರಾ, ಸಡನ್ ಬ್ರೇಕ್ ಹಾಕ್ಬೇಕಂದ್ರೂ ಜರ್ಕ್ ಆಗಲ್ಲ ವೆಹಿಕಲ್ ಮತ್ತೆ ತುಂಬ ಮುಂದೆ ಹೋಗಲ್ಲ, ಅಲ್ಲೇ ಸ್ಟಾಪ್ ಆಗುತ್ತೆ. ಸೊ ಅದು ಒಂದು ಯೂನಿಕ್ ಫೀಚರ್. ಸೊ ಇಲ್ಲಿ ಫ್ರಂಟಲ್ಲೂ ಇದೆ, ಹಿಂದೆ ಬ್ಯಾಕ್ ವೀಲಲ್ಲೂ ನಿಮಗೆ ಡಿಸ್ಕ್ ಬ್ರೇಕ್ ಇದೆ. ಆಮೇಲೆ ಹೆಡ್ಲೈಟು ಅಷ್ಟೇ. ಸೊ ಆನ್ ಆಫ್ ಮಾಡ್ಬೋದು. ಇಲ್ಲಿ ನೇಮ್ ಪ್ಲೇಟ್ ಬರುತ್ತೆ. ಸೊ ಈ ಕಡೆ ಫುಟ್ರೆಸ್ಟ್ ಇದೆ. ಸೊ ಹುಡುಗಿರಿಗೆ ಒಂದು ಸ್ವಲ್ಪ ಕಾಲು ಎಟಕ್ಸಲ್ಲ, ಅದು ಇದು ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ. ಬಟ್ ಈ ವೆಹಿಕಲ್ ಏನಿಲ್ಲ, ತುಂಬ ಕಂಫರ್ಟಬಲ್ ಆಗಿದೆ. ಸೀಟ್ ಅಂತೂ ಫುಲ್ ಕುಷನ್ ಫೀಲಿಂಗ್ ಇದೆ. ಸೊ ತುಂಬ ಜನಕ್ಕೆ ಬ್ಯಾಕ್ ಪೇನ್ ಎಲ್ಲ ಬರುತ್ತೆ ಬೇರೆ ವೆಹಿಕಲ್ಸ್ ಎಲ್ಲ ಓಡಿಸ್ತಾ ಇದ್ರೆ. ಬಟ್ ಇದರಲ್ಲಿ ಆ ಥರ ಎಲ್ಲ ಏನು ಪ್ರಾಬ್ಲಮ್ಸ್ ಇಲ್ಲ. ಸೊ ಡಿಕ್ಕಿ ಫಸ್ಟ್ ಮೇನ್ ಇಂಪಾರ್ಟೆಂಟು ಏನು ಅಂದರೆ ಡಿಕ್ಕಿ. ಏನಕ್ಕೆ ನಮಗೆ ತುಂಬ ಸ್ಪೇಸಿಂಗ್ ಇದ್ದರೆ ಸ್ವಲ್ಪ ಎಲ್ಲ ಲೈಕ್ ಫಾರ್ ಎಕ್ಸಾಂಪಲ್ ಹೆಲ್ಮೆಟ್ ಕಂಪಲ್ಸರಿ ಕ್ಯಾರಿ ಮಾಡಲೇಬೇಕು. ಸೊ ಬಾಟಲ್ಸ್ ಇರಬೇಕು. ಸೊ ಫ್ಯೂ ಬೇಸಿಕ್ ಥಿಂಗ್ಸ್ ವಿಚ್ ಎಲ್ಲರೂ ಯಾರು ಕ್ಯಾರಿ ಮಾಡ್ತಾರಲ್ವಾ. ಸೊ ಅದಕ್ಕೆ ಸ್ಪೇಸಿಂಗ್ ಸಿಸ್ಟಮ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋಡಿ ಇಲ್ಲಿ ಆಲ್ರೆಡಿ 2 ಬಾಟಲ್ ಇದೆ. ಇಷ್ಟು ಬಿಗ್ ಬಾಟಲ್ಸ್ ನೀವು ಪ್ಲೇಸ್ ಮಾಡ್ಬೋದು. ಇಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ ಕೆಳಗಡೆ ನಿಮಗೆ ಇದನ್ನು ಓಪನ್ ಮಾಡಿದ್ರೆ ಇಲ್ಲಿ ಪೋರ್ಟಬಲ್ ಬ್ಯಾಟ್ರಿ ಇದೆ. ಸೊ ಅದನ್ನು ನೀವು ತೆಗಿಲೂಬಹುದು. ತೆಗೆದು ನಿಮ್ಮ ಮನೆಯಲ್ಲಿ ಆರಾಮ್ಸೆ ಚಾರ್ಜ್ ಮಾಡ್ಬೋದು. ಸೊ ಚಾರ್ಜ್ ಮಾಡೋಕ್ಕೆ ಪರ್ಟಿಕ್ಯುಲರ್ ಪೋರ್ಟೇ ಬೇಕು ಅನ್ನೋದೇನೂ ಇಲ್ಲ. ಸೊ ಈಸಿಯಬಲ್ ಏನು 3 ಪಿನ್ಸ್ ಏನಿದೆ, ಸೊ ಅದರಲ್ಲಿ ಆರಾಮ್ಸೆಗೆ ನೀವು ಚಾರ್ಜ್ ಮಾಡ್ಬೋದು. ಮತ್ತು ಇದನ್ನು ರಿಮೂವ್ ಮಾಡ್ಬೋದು. ಸೊ ಇದು ಏನು ಡಿಸ್ಟರ್ಬೆನ್ಸ್ ಆಗಲ್ಲ. ಮೇಲ್ಗಡೆ ನೀವು ಆರಾಮ್ಸೆ ಏನು ಬೇಕಾದರೂ ನೀವು ಐಟಮ್ಸ್ನ ಇಟ್ಕೊಳ್ಬೋದು.
ಹೆಲ್ಮೆಟ್ ಇಟ್ಕೊಬೋದು. ಸೊ ತುಂಬ ಸ್ಪೇಷಿಯಸ್ ಆಗಿದೆ ಇದು. ಇದು ಬಂದು 150 ಕಿಲೋ ಅಂದರೆ 150 kg ಅಷ್ಟು ತೂಕನ ಇದು ಎಳೆಯುತ್ತೆ. ಅಂದರೆ ಇಬ್ಬರು ಆರಾಮ್ಸೆ ಕಂಫರ್ಟಬಲಾಗಿ ಕೂರ್ಬೋದು. ಇನ್ ಕೇಸ್ ಮಾರ್ಕೆಟ್ಗೆ ಹೋದವರು ಡೆಫಿನೆಟ್ಲಿ ಸ್ಪೇಸಿಂಗ್ ತುಂಬ ದೊಡ್ಡದಾಗಿರೋದ್ರಿಂದ ಬ್ಯಾಗ್ಸ್ ಅಂತೂ ಈಸಿಯಾಗಿ ಫಿಟ್ ಆಗುತ್ತೆ ಇಲ್ಲಿ. ಮತ್ತು ನಮ್ಮಂಥ ಯೂತ್ಸಿಗೆ ಅಥವಾ ಯಾರಿಗೆ ಆಗಿರಲಿ ಮೊಬೈಲ್ ಚಾರ್ಜಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಬನ್ನಿ, ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಇದೆ ಆ್ಯಂಡ್ ಇಲ್ಲಿ ಆರಾಮ್ಸಿಗೆ ಮೊಬೈಲ್ನ ಇಡ್ಬೋದು, ಪ್ಲೇಸ್ ಮಾಡ್ಬೋದು. ಇಲ್ಲಿ ಚಾರ್ಜರ್ ಇದೆ ನಿಮಗೆ. ಮತ್ತು ಇನ್ ಕೇಸ್ ಏನಾದರೂ ಹ್ಯಾಂಗ್ ಮಾಡಬೇಕಂದ್ರೆ ಇಟ್ಸ್ ವೆರಿ ಏನಂತ ಹೇಳ್ತಾರೆ ಫ್ಲೆಕ್ಸಿಬಲ್. ಸೊ ಇಲ್ಲಿ ಬ್ಯಾಗ್ಸ್ನ ನೀವು ಹ್ಯಾಂಗ್ ಮಾಡ್ಬೋದು. ಸೊ ನಾವು ಇಲ್ಲಿ ಗಾಡೀಲಿ ಕುತ್ಕೊಂಡಾಗ ಫಸ್ಟ್ ಕಾಣೋದೇ ಡಿಸ್ಪ್ಲೇ. ಸೊ ಬನ್ನಿ ಡಿಸ್ಪ್ಲೇ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೋಡಿ, ಇದು ಎಷ್ಟು ಬ್ಯೂಟಿಫುಲ್ ಆಗಿ ಕರ್ವ್ ಆಗಿದೆ. ಇಲ್ಲಿ ನಿಮಗೆ ಸ್ಪೀಡ್ ಗೊತ್ತಾಗುತ್ತೆ, ಮತ್ತು ಎಷ್ಟು ಚಾರ್ಜ್ ಆಗಿದೆ, ಚಾರ್ಜ್ ಕಮ್ಮಿ ಆಗ್ತಾ ಇದೆಯಾ ಇಲ್ವಾ ಗೊತ್ತಾಗುತ್ತೆ. ಮತ್ತು ಗೇರ್, ಸೊ ಯಾವ ಗೇರಲ್ಲಿ ವೆಹಿಕಲ್ ಇದೆ ಅನ್ನೋದು ಕೂಡ ಇಲ್ಲಿ ತೋರಿಸುತ್ತೆ. ಮತ್ತು ಎಷ್ಟು ಕಿಲೋಮೀಟ್ರ್ ಹೋಗ್ತಾ ಇದೆ ಪರ್ ಅವರ್, ಸೊ ಸ್ಪೀಡು ಎಲ್ಲನೂ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ನೀವು ಕರೆಕ್ಟಾಗಿ ನಾವು ಹೆಂಗೆ ಕಾರಲ್ಲಿ ಗೇರೆಲ್ಲ ಸ್ವಿಚ್ ಮಾಡ್ತೀವಲ್ಲ, ಸೊ ಇಲ್ಲೂ ಹಾಗೆ ಸ್ವಿಚ್ ಮಾಡೋ ಅಂಥ ಸಿಸ್ಟಮ್ ಇದೆ. ಸೊ ಇಲ್ಲಿ ಬಂದು ನೋಡಿ ಡ್ರೈವ್ ಮೋಡ್. ಸೊ ಡ್ರೈವ್ ಮೋಡಲ್ಲಿ ಇದ್ದಾಗ 45 ಕಿಲೋಮೀಟರ್ ಅಂದರೆ 45 ಸ್ಪೀಡಲ್ಲಿ ಇರುತ್ತೆ. ಸೊ ನೀವು ಶಿಫ್ಟ್ ಇಲ್ಲಿ ಮೇಲೆ ಹೋದರೆ ನಿಮಗೆ 60 ಸ್ಪೀಡಲ್ಲಿ ಬರುತ್ತೆ. ಸ್ವಲ್ಪ ಜಾಸ್ತಿ ಸ್ಪೀಡ್ ಬೇಕಂದರೆ ನೀವು ಅದಕ್ಕೆ ಹೋಗ್ಬೋದು. ನಿಮ್ಗೆ ಆಲ್ಸೋ ಇಲ್ಲಿ ಪಾರ್ಕಿಂಗ್ ಇದೆ. ಸೊ ಅದನ್ನು ಪಾರ್ಕಿಂಗ್ ಮೋಡ್ಗೆ ಹಾಕಿ ಪಾರ್ಕಿಂಗ್ ಮಾಡ್ಬೋದು. ಇನ್ನು ಕೆಳಗಡೆ ನೀವು ಸ್ವಿಚ್ ಮಾಡಿದ್ರೆ ಇಲ್ಲಿ ನಿಮಗೆ ರಿವರ್ಸ್ ಕಾಣಿಸುತ್ತೆ. ಸೊ ಅದನ್ನು ಮೂವ್ ಮಾಡಿ ಹಿಂದೆ ಆರಾಮ್ಸೆಗೆ ವೆಹಿಕಲ್ನ ತೊಗೊಬೋದು. ಸೊ ಪುಷ್ ಮಾಡಬೇಕು, ಎಳಿಬೇಕು ಅನ್ನೋ ಪ್ರಾಬ್ಲಮ್ಸ್ ಎಲ್ಲ ಏನೂ ಇಲ್ಲ. ಏನಕ್ಕಂದರೆ ಇಲ್ಲಿ ಆಲ್ರೆಡಿ ರಿವರ್ಸ್ ಅನ್ನೋದು ಒಂದು ಸ್ವಿಚ್ ಇದೆ. ಅದಕ್ಕೆ ನೀವು ಹಾಕೊಂಡಿದ ತಕ್ಷಣ ವೆಹಿಕಲ್ ಸ್ಮೂತಾಗಿ ಹಿಂದೆ ಹೋಗುತ್ತೆ. MS 3.0ದ್ರಲ್ಲಿ ನಿಮಗೆ 6 ಕಲರ್ಸ್ ಅವೈಲೇಬಲ್ ಇದೆ. ಸೊ ಈ ಕಂಪ್ನಿಲಿ ಇನ್ನೊಂದು ಯೂನಿಕ್ ಫೀಚರ್ ಏನಂತ ಹೇಳಿದ್ರೆ ಅಬ್ಮೋಟೋ. ಏನಕ್ಕಪ್ಪ ಇದನ್ನು ಯೂಸ್ ಮಾಡ್ತಾರೆ, ಏನು ಅಷ್ಟು ಯೂನಿಕ್ ಆಗಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು. ಸೊ ಇವಾಗ ಯಾರೇ ಹೊರಗಡೆ ಹೋಗಲಿ ಅದು ಇದು ಅಂತ ಏನೇನೋ ಕಾಂಪ್ಲಿಕೇಶನ್ಸ್ ಇರುತ್ತೆ. ಮತ್ತು ಕೆಲವೊಂದು ವೆಹಿಕಲ್ಸ್ ಅಂತೂ ಪ್ರಾಬ್ಲಮ್ ಆಗಿಬಿಟ್ರೆ ಅಲ್ಲೇ ನಾವು ನಿಲ್ಲಿಸ್ಬಿಟ್ಟು ಕ್ಯಾಬ್ ಹತ್ಕೊಂಡ್ಬರ್ಬೇಕಾಗತ್ತೆ. ಬಟ್ ಇವ್ರ ವೆಹಿಕಲಲ್ಲಿ ಏನು ಯೂನಿಕ್ ಆಗಿದೆ ಅಂದರೆ ಹೇಳಿದ್ರೆ ಅಬ್ಮೋಟರ್ ಏನಿದೆ ಅದು ಡೈರೆಕ್ಟಾಗಿ ಬಂದು ಇಲ್ಲಿ ಒಂದು ಸ್ವಿಚ್ ಕೊಟ್ಟಿದ್ದಾರೆ ನೋಡಿ, ಈ ಸ್ವಿಚ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾವು ಸಿಟಿಯಿಂದ ದೂರ ಇರ್ಬೋದು, ಅಥವಾ ಮಕ್ಳನ್ನ ಕರ್ಕೊಂಡು ಬರ್ತಾ ಇರ್ಬೋದು, ಅಥವಾ ಫ್ಲೈಓವರ್ ಮೇಲೆ ಇರ್ಬೋದು, ಮಳೆ ಬರ್ತಾ ಇರ್ಬೋದು, ಎಂಥ ಸಿಚುಯೇಷನೇ ಇರಲಿ, ಬ್ಯಾಟ್ರಿ ಅಂದರೆ ಇಲ್ಲಿ ಚಾರ್ಜ್ ಎಷ್ಟಿರುತ್ತೋ ಅಷ್ಟು ದೂರ ನೀವು ಆರಾಮ್ಸೆಗೆ ನಿಮ್ಮ ಮನೆಗೆ ಅಥವಾ ಯಾವ ಸ್ಥಳಕ್ಕೆ ಹೋಗ್ತಾ ಇದ್ದೀರೋ ಅಲ್ಲಿಗೆ ಆರಾಮ್ಸೆಗೆ ಹೋಗ್ಬೋದು. ಅಷ್ಟು ಇನ್ ಕೇಸ್ ಚಾರ್ಜ್ ಖಾಲಿ ಆಗ್ತಾ ಇದೆ ಅಂತ ನಿಮ್ಗೆ ಅನಿಸಿದಾಗ ನಿಯರ್ ಬೈ ಶೋರೂಮ್ ಯಾವುದೇ ಇದ್ರೂ ಅಲ್ಲಿ ಸರ್ವಿಸ್ ಲಭ್ಯವಾಗುತ್ತೆ. ಇಲ್ಲ ಮನೆಗೆ ರೀಚ್ ಆದಮೇಲೆ ಅವರೇ ಟೆಕ್ನಿಷಿಯನ್ಗೆ ನೀವು ಕಾಲ್ ಮಾಡಿದ್ರೆ ಅವರು ಬಂದು ನಿಮಗೆ ಸರ್ವಿಸ್ ಕೊಡ್ತಾರೆ. ಮಾರುತಿ ಸ್ಯಾನ್ EV ಇವ್ರ ಕಂಪ್ನಿಯ ಎಲ್ಲ ಎಲೆಕ್ಟ್ರಿಕ್ ವೆಹಿಕಲ್ಸಿಗೆ IOTS ಸಿಸ್ಟಮ್ನ ಅಳವಡಿಸಲಾಗಿದೆ. ಸೊ ಇದರಲ್ಲಿ ಏನೇನು ಬರುತ್ತೆ ಅಂದರೆ GPS ಆಗಿರ್ಬೋದು, ನ್ಯಾವಿಗೇಷನ್ ಆಗಿರ್ಬೋದು, ವೆಹಿಕಲ್ ಮೊಬಿಲೈಸೇಷನ್ ಇರ್ಬೋದು, ಮತ್ತು ಏರಿಯಾ ಫೆನ್ಸಿಂಗ್. ಸೊ ಏರಿಯಾ ಫೆನ್ಸಿಂಗ್ ಏನು ಅಂತ ಹೇಳಿದ್ರೆ ಇದು ಡೆಫಿನೆಟ್ ಆಗಿ ಎಲ್ಲ ಪೇರೆಂಟ್ಸ್ಗೂ ತುಂಬ ಲೈಕ್ ಆಗುವಂಥ ವಿಷಯ. ಏನಕ್ಕಂದರೆ ಮಕ್ಕಳು ಫೋನ್ ಎತ್ತಿಲ್ಲ, ಓಕೆ ಏನೋ ನೆಟ್ವರ್ಕ್ ಸಿಗ್ತಾ ಇಲ್ಲ ಅನ್ನೋ ಪ್ರಾಬ್ಲಮ್ ಎಲ್ಲ ಇರುತ್ತಲ್ವಾ. ಸೊ ಫೋನ್ ಎತ್ತಿಲ್ಲ ಅಂದರೆ ಡೆಫಿನೆಟ್ಲಿ ಇದೆಲ್ಲ ಪ್ರಾಬ್ಲಮ್ ಅರೈಸ್ ಆಗುತ್ತೆ. ಸೊ ಇವ್ರದ್ರಲ್ಲಿ ಏನಿದೆ ಅಂದರೆ ಏರಿಯಾ ಫೆನ್ಸಿಂಗ್ ಅಂದರೆ ಒಂದು ಅಷ್ಟು ಏರಿಯಾನ ನಾವು ಇದರಲ್ಲಿ ಕಸ್ಟಮೈಸ್ ಆಗಿ ಅಂದರೆ ನಾವು ಸೆಟ್ ಮಾಡ್ಕೊಬೋದು. ಆ ಏರಿಯಾಗಿನ ಇನ್ನೊಂಚೂರು ಮುಂದೆ ಹೋದ್ರೂ ವೆಹಿಕಲ್ ಆಫ್ ಆಗುತ್ತೆ. ಸೊ ವೆಹಿಕಲ್ ಆಫ್ ಆದಾಗ ಮತ್ತೆ ಆ ಬೌಂಡ್ರಿ ಒಳಗಡೆ ಬಂದರೆ ಮತ್ತೆ ವೆಹಿಕಲ್ ಆನ್ ಆಗುತ್ತೆ. ಸೊ ಡೆಫಿನೆಟ್ಲಿ ಇದು ಒಂಥರ ಯೂನಿಕ್ ಆಗಿ ಆಲೋಚನೆ ಮಾಡಿದ್ದಾರೆ. ಸೊ ಯಾವ ಮಕ್ಕಳು ಫೋನ್ ಎತ್ತಿಲ್ಲ ಅದು ಇದು ಅಂದರೆ ಡೆಫಿನೆಟ್ ಆಗಿ ಅವ್ರದ್ದೇ ಆ್ಯಪ್ ಇದೆ. ಆ ಆ್ಯಪಲ್ಲಿ ಎಲ್ಲ ಸರ್ವಿಸಸ್ ಆಗಿರ್ಬೋದು, ಮತ್ತು ಯಾವುದು ಏನಾದರೂ ಪ್ರಾಬ್ಲಮ್ಸ್ ಆಗಿದ್ರೆ ಎಲ್ಲ ಆ್ಯಪಲ್ಲೇ ಗೊತ್ತಾಗುತ್ತೆ. ಮತ್ತು ಎಲ್ಲಿದ್ದಾರೆ ವೆಹಿಕಲ್ ಎಲ್ಲಿದೆ ಅನ್ನೋದು ಕಂಪ್ಲೀಟಾಗಿ ಟ್ರ್ಯಾಕ್ ಮಾಡ್ಬೋದು ಅವ್ರದ್ದು ಆ್ಯಪ್ ಮೂಲಕ. ಸೊ GPS ಇರೋದ್ರಿಂದ ಇನ್ ಕೇಸ್ ಏನಾದರೂ ವೆಹಿಕಲ್ ಕಳ್ತನ ಆದರೆ ಡೆಫಿನೆಟಾಗಿ ಟ್ರ್ಯಾಕ್ ಮಾಡ್ಬೋದು, ವೆಹಿಕಲ್ ಎಲ್ಲಿದೆ ಅನ್ನೋದನ್ನು ಐಡೆಂಟಿಫೈ ಮಾಡ್ಬೋದು. ಸೊ ಇದು ಒಂಥರ ಯೂನಿಕ್ ಫೀಚರ್. ನಿಮಗೆ ಅಂತಲೇ ಆ್ಯಪ್ ತಯಾರಿಕೆ ಆಗಿದೆ ಈ ಕಂಪ್ನಿಯವ್ರ ಮೂಲಕ. ಸೊ 1 year ನಿಮಗೆ ಸಬ್ಸ್ಕ್ರಿಪ್ಷನ್ಸು ಇರುತ್ತೆ. ವೆಹಿಕಲ್ ಬಗ್ಗೆ ನಿಮಗೆಲ್ಲ ಮಾಹಿತಿ ಕೊಟ್ಟಿದ್ದೀನಿ. ಈ ವೆಹಿಕಲ್ನ ಪರ್ಚೇಸ್ ಮಾಡಬೇಕಂದ್ರೆ ಡೆಫಿನೆಟಾಗಿ ಫುಲ್ ಕ್ಯಾಶ್ ಆಗಿಲ್ಲ ಅಂದ್ರೂ ಎಲ್ಲರೂ ಲೋನ್ ಫೆಸಿಲಿಟೀಸು ಕೊಡ್ತಾರೆ ಕಂಪ್ನಿ ಮೂಲಕನೇ. ಮತ್ತು ಇದು ಕರ್ನಾಟಕ ಅಲ್ಲದೆ ಬೇರೆ ಕಡೆ ಎಲ್ಲ ದೇಶದಂತೆ ಇದು ಓಪನ್ ಆಗ್ತಿದೆ ಬ್ರಾಂಚಸ್. ಸೊ ಮಾರುತಿ ಸ್ಯಾನ್ ಕಂಪ್ನಿಯವರು ಡೀಲರ್ಸ್ಗೆ, ಡಿಸ್ಟ್ರಿಬ್ಯೂಟರ್ಸ್ಗೆ ಮತ್ತು ಚಾನೆಲ್ ಪಾರ್ಟ್ನರ್ಸ್ಗೆ ನೋಡ್ತಾ ಇದ್ದಾರೆ. ಸೊ ಯಾರಿಗೆಲ್ಲ ಆಸಕ್ತಿ ಇದೆ ಡೆಫಿನೆಟ್ ಆಗಿ ಅವ್ರನ್ನ ರೀಚ್ ಔಟ್ ಮಾಡಿ. ಏನಕ್ಕಂದ್ರೆ ಇನ್ 30 years ಡೆಫಿನೆಟ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ತುಂಬ ಬೂಮ್ ಆಗ್ತಾ ಇರೋದ್ರಿಂದ ಯು ಕ್ಯಾನ್ ಡೆಫಿನೆಟ್ಲಿ ರೀಚ್ ಔಟ್ ಟು ಮಾರುತಿ ಸ್ಯಾನ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಮಾರುತಿ ಸ್ಯಾನ್ EV ಕಂಪ್ನಿ ಅವರ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬಗ್ಗೆ ಇವತ್ತು ನಿಮ್ಗೆಲ್ಲರಿಗೂ ತಿಳಿಸಿದ್ದೀನಿ. ಸೊ ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಿಮಗೆ ವೆಹಿಕಲ್ಸ್ ಬಗ್ಗೆ ಆಗಿರ್ಬೋದು ಮತ್ತಷ್ಟು ವಿಷಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.